KR ಪೇಟೆ ಪುರಸಭೆಯಲ್ಲಿ ಎಲ್ಲ ಭ್ರಷ್ಟಾಚಾರ ಅವ್ಯವಹಾರ ಈಗ JDSಗೆ ಸುಲಭವಾಗಿ ಸಿಗ್ತದಂತ ಆಡಳಿತನ ಬಿಟ್ಟುಕೊಟ್ಟಿದ್ರಿ. ಹೊಂದಾಣಿಕೆ ಇಲ್ಲಿ ವಿಫಲ ಆಯಿತು. ಏನು ಹೇಳ್ತೀರಿ ಸರ್? 30 ವರ್ಷದ ಕಾಲದಿಂದ KR ಪೇಟೆ ಟೌನ್ ಅನ್ನ ಲೂಟಿ ಆಗಿದೆ. ಒಂದೇ ಕುಟುಂಬಕ್ಕೆ ಶಕ್ತಿ ಬತ್ತಂತದ್ದು. ಅದನ್ನ ನಾನು ಶಾಸಕನಾಗಿದ್ದಾಗ ಹಗಲು ರಾತ್ರಿ ಎಲ್ಲ ಒಳ್ಳೆಯವ್ರನ್ನ, ಕಾಂಗ್ರೆಸ್ನಲ್ಲೂ ಒಳ್ಳೆ ಜನಗಳು ಇದ್ರು, ಅವರನ್ನೆಲ್ಲ ನಾವು ಕರೆದುಕೊಂಡು ನಾವು ಚುನಾವಣೆ ಮಾಡಿ ಗೆದ್ದು ಅಧಿಕಾರಿಗಳನ್ನ ಹಿಡಿದು ತಾಲೂಕು ಅಭಿವೃದ್ಧಿ ಆಗ್ತಾ ಇತ್ತು. ನೀವು ನೋಡಿದ್ರಿ 33 ಕೋಟಿ. ಇವಾಗ ಕುಡಿಯೋಕೆ ನೀರು ನಾನೇ ತಂದುಕೊಟ್ಟದ್ದು, ನಾನು ಸಚಿವನಾದಂಥದ್ದು. 20 ಕೋಟಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ್ಲೂ ನಾವು ಕೃಷ್ಣಮೂರ್ತಿಯವರು ಸೇರಿ ತಂದುಕೊಟ್ಟದ್ದು. ಟೌನ್ಗೆ ಅಭಿವೃದ್ಧಿಗೆ ಎಷ್ಟೊಂದು ಹಣ ತಂದುಕೊಟ್ಟೆ ಅನ್ನೋದನ್ನ ತಮಗೆಲ್ಲ ಗೊತ್ತೇ ಇದೆ. ಅದು ನಮ್ಮ ಅಂತ ಹೇಳಿದ್ರೆ JDS ಮತ್ತೆ ಕಾಂಗ್ರೆಸ್ ಅಲೈನ್ಸ್ ಆದ್ಮೇಲೆ ಈ ತೀರ್ಮಾನ ಆದದ್ದು. 4 ಜನ ಹೋಗಿ ಕ್ರಾಸ್ ವೋಟಿಂಗ್ ಮಾಡಿದ್ರು. ಈ ದಿನ ಪಾಪ ಬಡಪಾಯಿಗಳು ಅನುಭವಿಸ್ತಾ ಇದ್ದಾರೆ ಸರ್. ಹೂವಿನ ಅಂಗಡಿ ಫುಟ್ಪಾತ್ ನಲ್ಲಿ ಇಟ್ಕೋದು ಅವ್ರ ಹತ್ರ 1 ಲಕ್ಷ ಡಿಪಾಸಿಟ್ ಕೇಳ್ತಾ ಇದ್ದಾರಂತೆ. ಮತ್ತೆ 100 ರೂಪಾಯಿ ಪರ್ ಡೇ, 200 ರೂಪಾಯಿ ಪರ್ ಡೇ. ಪಿಕ್ನಿಕ್ ಕಟ್ಟಬೇಕು. ಮೊದಲು ಗೊತ್ತಾ ನಿಮ್ಗೆ? 10 ವರ್ಷದ ಹಿಂದೆ ಪಿಕ್ನಿಕ್ ಕಲೆಕ್ಷನ್ಗೆ ಇಟ್ಟಿದ್ರು. ಫುಟ್ಪಾತ್ ಕೆಲಸ ಪಾಪ ಜೀವನ ಮಾಡ್ತಾ ಇರೋರ ಹತ್ರ ತಗೊಂಡು ಪಿಕ್ನಿಕ್ ಕಲೆಕ್ಷನ್ಗೆ 2-3 ಜನ ಇಟ್ಟಿದ್ರು. ಈಗ ಅಲ್ಲಿ ಪುನಃ ಅವ್ರ ಇಡೀ ಕುಟುಂಬದವರೇ, ಒಬ್ಬರಲ್ಲ ಅಧ್ಯಕ್ಷರು ಸರ್, ಇಡೀ ಕುಟುಂಬ ಆಗಿದೆ. ಆದ್ರೆ ಇದಕ್ಕೆ ನಾನು ಖಂಡಿತ ನಾವುಗಳು ನಮ್ಮ ಪಕ್ಷ JDS ಸಹಕರಿಸ್ತದೋ ಇಲ್ವೋ, ನಾವಂತೂ ರಸ್ತೆಗಿಳಿದು ಹೋರಾಟ ಮಾಡ್ತೀವಿ. ಬಡಪಾಯಿಗಳಿಗೆ ಯಾವುದೇ ಕಾರಣಕ್ಕೆ ಅನ್ಯಾಯ ಆಗಕ್ಕೆ ನಾವು ಖಂಡಿತ ಬಿಡಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದಕ್ಕೆ ಒಂದು ಅಸೋಸಿಯೇಷನ್ ಮಾಡ್ತಾ ಇದ್ದೀವಿ. ಖಂಡಿತ ಯಾವ ಮಟ್ಟಕ್ಕೆ ಹೋರಾಟಕ್ಕೆ ಹೋಗಕ್ಕೂ ರೆಡಿ ಇದ್ದೀನಿ. ಸುಧಾರಣೆ ಆಯ್ತಾ ಸರಿ. ನಾನು ನಮ್ಮ ಕಾಂಗ್ರೆಸ್ನ ಉಸ್ತುವಾರಿ ಸಚಿವರಿಗೆ ಮನವಿಯನ್ನ ಮಾಡ್ತಾ ಇದ್ದೇನೆ. ಸರ್, ನೀವು ಜಿಲ್ಲೆಗೆ ಉಸ್ತುವಾರಿ, ನೀವು ಸರ್ಕಾರದ ಜೊತೆ ಇದ್ದಂತವರು, ನೀವು KR ಪೇಟೆ ಕಂಟ್ರೋಲ್ಗೆ ತಗೊಳ್ಳೇಬೇಕಾಗ್ತದೆ. KR ಪೇಟೆಯಲ್ಲಿ ಅನ್ಯಾಯ ಆಗ್ತಾ ಇರೋದು, ಬಡವರಿಗೆ ಅನ್ಯಾಯ ಆಗ್ತಾ ಇರೋದು, ಮನೆ ಕಟ್ಟೋರ ಹತ್ರ ದುಡ್ಡು, ಸೈಡ್ ತಗೊಂಡವ್ರ ಹತ್ರ ದುಡ್ಡು, ಲೈಸೆನ್ಸ್ ತಗೊಳಕ್ಕೆಲ್ಲ ದುಡ್ಡು. 10 ವರ್ಷ ಏನಾದ್ರು 10 ರೂಪಾಯಿ ಏನಾದ್ರು ನಾನು ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಏನು ಶಿಕ್ಷೆ ಏನಾದ್ರು ಬೇಕಾದ್ರೆ ನಾನು ಅನುಭವಿಸ್ತೀನಿ. ಯಾತಕ್ಕೆ ಈ ಫ್ರೀಡಮ್ ಬಿಟ್ಕೊಟ್ಟಿದ್ದೀರಾ ತಾವು? ನೀವು ಶೀಘ್ರದಲ್ಲೇ ಕಂಟ್ರೋಲ್ ಅನ್ನ KR ಪೇಟೆಯಲ್ಲಿ ಕರಪ್ಷನ್ ಅನ್ನ ತಪ್ಪಿಸಬೇಕು ಅಂತೇಳಿ ನಾನು ಉಸ್ತುವಾರಿ ಸಚಿವರಿಗೆ ಹೇಳಿಕ್ ಬಯಸ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ನಾವು ರಸ್ತೆಗಿಳಿದು ಹೋರಾಟ ಮಾಡಬೇಕಾಗ್ತದೆ. ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಶೀಘ್ರದಲ್ಲಿ ಕಂಟ್ರೋಲ್ ಅನ್ನ ತಗೋಬೇಕು ಅಂತ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ. ಧನ್ಯವಾದ. ನಮ್ಮ ತಾಲೂಕಿನಲ್ಲಿ ಸರ್ ಸ್ಥಳೀಯ ಚುನಾವಣೆ ನಡೀತಾ ಇದೆ. ನಮ್ಮ ಸೊಸೈಟಿ ಚುನಾವಣೆ ಇರ್ಬೋದು, ಡೈರಿ ಚುನಾವಣೆ ಇರ್ಬೋದು, ಮತ್ತೆ PLD ಬ್ಯಾಂಕ್ ಚುನಾವಣೆ, TFSMS ಚುನಾವಣೆ ಬರ್ತಾ ಇದೆ. ನಾವು ಅಲೈನ್ಸ್ ಅಂತ ತೀರ್ಮಾನ ಆಗಿದೆ ಸರ್ ಹೈಕಮಾಂಡ್ ಲೆವೆಲ್ನಲ್ಲಿ. ನಮ್ಮ MP ಎಲೆಕ್ಷನ್ನಲ್ಲಿ ಕುಮಾರಣ್ಣನೇ ಅಭ್ಯರ್ಥಿ ಆಗಿರೋಂಥ ಸಂದರ್ಭದಲ್ಲಿ ನಮಗೆ ಹೈಕಮಾಂಡಿಂದಲೂ ಡೈರೆಕ್ಷನ್ ಆಗಿತ್ತು. ಕುಮಾರಣ್ಣವರು ನಮಗೆ ಭೇಟಿಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ನಮ್ಮ ಪುಟ್ಟರಾಜಣ್ಣನು ಇದ್ರು. ನಾನು ಮೊದಲನೇ ಸಾರಿ ಕುಮಾರಣ್ಣವ್ರು ಕೇಳ್ಕೊಂಡೆ, ಅಣ್ಣ ಈ ಸ್ಥಳೀಯ ಚಿಕ್ಕ ಪುಟ್ಟ ಚುನಾವಣೆ ಇರ್ಬೋದು, ಮುನ್ಸಿಪಾಲಿಟಿ ಚುನಾವಣೆ ಆಗ್ಬೋದು, ಮತ್ತೆ ನಮ್ಮ ಈ ಸ್ಥಳೀಯ ಚುನಾವಣೆ ಗುರು, ಅದಕ್ಕೆ ಪುಟ್ಟರಾಜಣ್ಣಗೆ ನಾನು ಜವಾಬ್ದಾರಿ ಕೊಟ್ಟಿದ್ದೀನಿ ಇಡೀ ಜಿಲ್ಲೆಯಲ್ಲಿ. ಪುಟ್ಟರಾಜಣ್ಣ ನೀನು ಸೇರ್ಕೊಂಡು ನೀನು BJP ಪರ ತೀರ್ಮಾನ ತಗೋ, ನೀನು ಕುಮಾರಣ್ಣ ಅಲ್ಲ ಪುಟ್ಟರಾಜಣ್ಣ ನಮ್ಮ JDS ಪರ ತಗೊಂಡು ಒಟ್ಟಾಗಿ ಹೋಗೋಣ. ನಾವು ಮುಂದೆ ಇನ್ನ ನೆವರ್ ಆ್ಯಂಡ್ ನಾವು ಒಟ್ಟಾಗೆ BJP ಮತ್ತು JDS ಹೋರಾಟ ಕೊಟ್ಟು ದೇಶವನ್ನ ಕಟ್ಟೋಣ ಅನ್ನೋ ಭಾವನೆಯನ್ನ ಕುಮಾರಣ್ಣ ಹೇಳೋರು. ಆದ್ರೆ ಇಲ್ಲಿ ಲೋಕಲ್ನವರು ಅದನ್ನ ನಡ್ಕೋತಾ ಇಲ್ಲ. ನಾವು ನೋಡಿದಿರಿ ಮುನ್ಸಿಪಾಲ್ಟಿಲಿ ಏನಾಯ್ತು ಅನ್ನೋದು ಎಲ್ಲಾರ್ಗು ಗೊತ್ತಾಗಿದೆ. ಈಗ ಹೊಸಳ್ಳಿನಲ್ಲಿ ಒಂದು ಚುನಾವಣೆ ಆಯ್ತು ಮೊನ್ನೆ. 12 ಸೀಟ್ನಲ್ಲಿ 9 ಅವರೇ ಇಟ್ಕೊಂಡಿದ್ದಾರೆ. ನಮಗ್ 3 ಬಿಟ್ಕೊಟ್ಟಿದ್ದಾರೆ. ಏನಿದು? ಆದ್ರೂ 3 ಜನ ಗೆದ್ದಿದ್ದಾರೆ ನಮ್ಮ BJPನಲ್ಲಿ. ಅವರನ್ನು ಕನ್ಫ್ಯೂಸ್ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅಧ್ಯಕ್ಷಗಿರಿ ನಮಗೆ ಬಿಟ್ಕೊಡ್ಬೇಕು, ನಮಗ್ ಮೆಜಾರಿಟಿ. 4 ಗೆದ್ದಿರೋದು ಅವರು, ನಮ್ಮ 3 ಗೆದ್ದಿವೆ. ನಮ್ಮನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಒಂದು ನಾವು
ಅದನ್ನ ಇದನ್ನ ಮಾಡ್ಬೋದಿತ್ತು. ಈ ರೀತಿ ನಾವು ಶಾಸಕರ ಹತ್ರನೂ ಮಾತಾಡಿದ್ದೀನಿ, JDS ಅಧ್ಯಕ್ಷರ ಹತ್ರನೂ ಮಾತಾಡಿದ್ದೀವಿ. ನಾವು ನಮ್ ಜೊತೆ ಮಾತಾಡಿದಾಗ ಮಾತ್ರ ಕ್ಲಿಯರ್ ಆಗಿ ಹೇಳ್ತಾರೆ, ಇಲ್ಲ ಹೊಂದಾಣಿಕೆನೆ ಮಾಡ್ಕೊಂಡು ಹೋಗೋಣ, ಕರೆಕ್ಟ್ ಆಗಿ ಹೋಗೋಣ ಅಂತ ಹೇಳ್ತಾರೆ. ಬೇರೆ ಇದ್ರೆ ಈಗ ಡೈರೆಕ್ಷನ್ ಯಾಕೆ ಕೊಡ್ತಾ ಇದ್ದಾರೆ ಅನ್ನೋದು ನೋವಿನ ಪ್ರಶ್ನೆ ಆಗಿದೆ. ಈ ಪುಟ್ಟರಾಜಣ್ಣವ್ರಿಗೂ ಶೀಘ್ರದಲ್ಲಿ ಪುಟ್ಟರಾಜಣ್ಣ ಗಮನಕ್ಕೂ ನಾನು ತಂದಿದ್ದೀನಿ. ಇನ್ನೂ ಹೋಗಿ ಪರ್ಸನಲ್ ಆಗಿ ಒಂದೆರಡು ದಿನದಲ್ಲಿ ಪುಟ್ಟರಾಜಣ್ಣವ್ರ ಹತ್ರ ಮಾತಾಡಿ ಪುಟ್ಟರಾಜಣ್ಣ ಏನ್ ತೀರ್ಮಾನ ತಗೋತಾರೆ, ಹೈಕಮಾಂಡ್ ಹತ್ರನೂ ತಾವು ನೋಡಿದ್ರಿ, ತಾವೆಲ್ಲ ಬಂದಿದ್ರಿ. ನಾವು 100 ಜನ ಹೋಗಿದ್ದು ನಿಖಿಲ್ ಕುಮಾರಸ್ವಾಮಿ ಅವ್ರ ಗೆಸ್ಟ್ ಹೌಸ್ಗೆ, ರಾಮನಗರಕ್ಕೆ, ಬ್ರದಿಗೆ. ಅಲ್ಲೂ ಮನವಿಯನ್ನು ಮಾಡಿದ್ರು. ಅವರು ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು, ಅಣ್ಣ ಖಂಡಿತ ನಾವು ಹೊಂದಾಣಿಕೆಯಿಂದ ಹೋಗೋಣ, ಯಾವುದೇ ತರಹದ ಗೊಂದಲ ಬೇಡ. ನಾನು ಅದಕ್ಕೆ ಅಣ್ಣ ಸ್ವಲ್ಪ ಬ್ಯುಸಿ ಇರ್ತಾರೆ, ನಾನು ಸ್ಪಂದಿಸ್ತೀನಿ. ನಾನು ಶಾಸಕರಿಗೆ ಮತ್ತೆ JDS ಅಧ್ಯಕ್ಷರಿಗೆ, ಜಿಲ್ಲಾಧ್ಯಕ್ಷರಿಗೆ ನಾನು ಖಂಡಿತ ಅವ್ರಿಗೆಲ್ಲರಿಗೂ ಮನವರಿಕೆಯನ್ನು ಮಾಡ್ತೀನಿ ಅಂತ ಹೇಳಿದ್ರು. ಅವ್ರು ಹೇಳಿದ ರೀತಿ ಏನೂ ನಡೀತಾ ಇಲ್ಲ. ಇವಾಗ ಕೇಳಿದಾಗ ಇಲ್ಲ ಸರ್, ನಾವು ಕರೆಕ್ಟ್ ಆಗಿ ನಡ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ಇದು ನೋವಿನ ಪ್ರಶ್ನೆ ಆಗಿದೆ. ಈ ಗೊಂದಲದಿಂದ ಕಾಂಗ್ರೆಸ್ಗೆ ಅಡ್ವಾಂಟೇಜ್ ಆಗುತ್ತೆ. ಕಾಂಗ್ರೆಸ್ನವ್ರು ಇದೇ ಕಾಯ್ಕೊಂಡು ಕುಂತಿದ್ದಾರೆ. ನಾವು ಕಾಂಗ್ರೆಸ್ಗಾಗಿ ಹೋರಾಟ ಮಾಡಿದಂತವ್ರು, ಕಾಂಗ್ರೆಸ್ ಅಗೇನ್ಸ್ಟ್ ಆಗಿ ಹೋರಾಟ ಮಾಡ್ಕೊಂಡ್ ಬಂದು ಈ ದಿನ ಕಾಂಗ್ರೆಸ್ನವ್ರಿಗೆ ಧಾರೆ ಎರ್ದಂಗೆ ಆಗ್ತಾ ಇದೆ. ಇದಕ್ಕೆ ನಮ್ಮ ಪುಟ್ಟರಾಜಣ್ಣವರು ಶೀಘ್ರದಲ್ಲಿ ನಮಗೆ ಟೈಮನ್ನ ಕೊಟ್ಟು ಇದನ್ನ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾರೋ, ಈ ತಾಲೂಕು ಮಟ್ಟದಲ್ಲಿ ಮೀಟಿಂಗ್ ಅನ್ನ ಮಾಡ್ತಾರೆ, ಡೈರೆಕ್ಷನ್ ಅನ್ನ ಯಾವ ರೀತಿ ಕೊಡ್ತಾರೆ, ಇಲ್ಲ ಅವರು ಮಾತನ್ನ ಕೇಳ್ತಾರೆ ಇಲ್ಲ ಅನ್ನೋದನ್ನು ಅವರು ಖಂಡಿತ ನಮಗೆ ಹೇಳಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.